ನಾವು ಭಾರತೀಯ ನೌಕಾಪಡೆ ಅಂದಾಗ ಕೇವಲ ಯುದ್ಧ ನೌಕೆಗಳು ಅಥವಾ ಸೈನಿಕರ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುವ ಒಂದು ದೊಡ್ಡ ಇತಿಹಾಸದ ಕಥೆಯನ್ನೇ ಹೇಳ್ತಿದ್ದೀವಿ. ಪ್ರಾಚೀನ ಕಾಲದ ಹಡಗುಗಳಿಂದ ಹಿಡಿದು ಇವತ್ತಿನ ಅತ್ಯಾಧುನಿಕ ಯುದ್ಧ ನೌಕೆಗಳವರೆಗೆ ಈ ರೋಚಕ ಪಯಣ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಭಾರತೀಯ ನೌಕಾಪಡೆ ಅಂದ್ರೆ 1950ರಲ್ಲಿ ಭಾರತ ಗಣರಾಜ್ಯವಾದಾಗ ಹುಟ್ಟಿದ್ದು ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಆದರೆ ಕತೆ ನಿಜವಾಗ್ಲೂ ಅಲ್ಲಿಂದನೇ ಶುರುವಾಗುತ್ತಾ ಅಥವಾ ಅದರ ಬೇರುಗಳು ಅದಕ್ಕಿಂತಲೂ ಬಹಳ ಹಿಂದಕ್ಕೆ ಹೋಗುತ್ತಾ? ಹೌದು, ಈ ಕಥೆಯ ಮೂಲ ನಾವು ಊಹಿಸೋದಕ್ಕಿಂತಲೂ ತುಂಬಾನೇ ಆಳವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5000 ವರ್ಷಗಳಷ್ಟು ಹಳೆಯದು. ಹಾಗಿದ್ರೆ ಬನ್ನಿ, ಈ ಆಳವಾದ ಇತಿಹಾಸದ ಪುಟಗಳನ್ನ ಒಂದೊಂದಾಗಿ ತಿರುವಾಕೋಣ. ಸರಿ, ನಮ್ಮ ಪಯಣದ ಮೊದಲ ನಿಲ್ದಾಣ ಭಾರತದ ಸಮುದ್ರಯಾನದ ಪ್ರಾಚೀನ ಕಾಲ. ನಮ್ಮ ಈ ಪಯಣ ಶುರುವಾಗೋದೇ ಸಿಂಧೂ ಕಣಿವೆ ನಾಗರಿಕತೆಯಿಂದ. ಅಂದ್ರೆ ಇವತ್ತಿನ ಗುಜರಾತ್ನ ಲೋಥಾಲ್ ಅನ್ನೋ ಜಾಗದಲ್ಲಿ ಪುರಾತತ್ವಜ್ಞರಿಗೆ ಜಗತ್ತಿನ ಮೊದಲ ಉಬ್ಬರವಿಳಿತದ ಹಡಗುಕಟ್ಟೆ ಸಿಕ್ಕಿದೆ. ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ಇಂಥದೊಂದು ಇಂಜಿನಿಯರಿಂಗ್ ಅದ್ಭುತ. ಭಾರತದ ಕಡಲ ಚಟುವಟಿಕೆಗಳು ಕೇವಲ ಒಂದೇ ಕಾಲಕ್ಕೆ ಸೀಮಿತವಾಗಿರಲಿಲ್ಲ ಅನ್ನೋದಕ್ಕೆ ಈ ಕಾಲರೇಖೆಯೇ ಸಾಕ್ಷಿ. ನೋಡಿ, ಸಿಂಧೂ ಕಣಿವೆಯಿಂದ ಶುರುವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವಾಧ್ಯಕ್ಷ ಅಂದ್ರೆ ಹಡಗುಗಳ ಮೇಲ್ವಿಚಾರಕನ ಬಗ್ಗೆ ಉಲ್ಲೇಖ ಇದೆ. ಆಮೇಲೆ ಶಾತವಾಹನರ ನಾಣ್ಯಗಳ ಮೇಲೆ ಹಡಗುಗಳ ಚಿತ್ರ. ಕೊನೆಗೆ ಗುಪ್ತರ ಕಾಲದಲ್ಲಿ ನೌಕಾಪಡೆ ಅವರ ಸೇನೆಯ ಒಂದು ಪ್ರಮುಖ ಭಾಗವಾಗಿತ್ತು. ಇದು ನಮ್ಮ ಶ್ರೀಮಂತ ಪರಂಪರೆಯ ಒಂದು ನಿರಂತರ ಕೊಂಡಿ. ಈಗ ನಾವು ಇತಿಹಾಸದ ಇನ್ನೊಂದು ರೋಚಕ ಘಟ್ಟಕ್ಕೆ ಹೋಗೋಣ. ತಮ್ಮ ನೌಕಾ ಶಕ್ತಿಯಿಂದ ಸಮುದ್ರಗಳನ್ನೇ ಆಳಿದ ನಮ್ಮದೇ ನೆಲದ ಶಕ್ತಿಶಾಲಿ ಸಾಮ್ರಾಜ್ಯಗಳ ಯುಗಕ್ಕೆ. ಚೋಳರ ನೌಕಾಪಡೆ ಇದು ಪ್ರಾಚೀನ ಭಾರತದ ನೌಕಾಶಕ್ತಿಯ ಶಿಖರ ಅಂತಾನೇ ಹೇಳಬಹುದು. ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರಂತಹ ಮಹಾನ್ ನಾಯಕರ ಅಡಿಯಲ್ಲಿ ಚೋಳರು ಕೇವಲ ನಮ್ಮ ಕರಾವಳಿಯನ್ನ ರಕ್ಷಿಸಲಿಲ್ಲ, ಬದಲಿಗೆ ಆಗ್ನೇಯ ಏಷ್ಯಾದಾದ್ಯಂತ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ರು. ಅಕ್ಷರಶಃ ಹಿಂದೂ ಮಹಾಸಾಗರವನ್ನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಭಾರತದ 2 ಪ್ರಮುಖ ನೌಕಾತಂತ್ರಗಳನ್ನು ನೋಡಿದ್ರೆ ತುಂಬಾನೇ ಆಸಕ್ತಿಕರ ಅನ್ಸುತ್ತೆ. ಒಂದ್ ಕಡೆ ಚೋಳರು ದೂರದ ಸಮುದ್ರಗಳಲ್ಲಿ ಪ್ರಾಬಲ್ಯ ಮೆರೆದ ಬ್ಲೂ ವಾಟರ್ ನೌಕಾಪಡೆ ಹೊಂದಿದ್ರು. ಇನ್ನೊಂದ್ ಕಡೆ ಮರಾಠರು. ಇವರದು ಪಶ್ಚಿಮ ಕರಾವಳಿಯ ಮೇಲೆ ಹಿಡಿತ ಸಾಧಿಸಿ ಯುರೋಪಿಯನ್ ವ್ಯಾಪಾರಿ ಹಡಗುಗಳಿಗೆ ಕಂಟಕವಾಗಿದ್ದ ಕರಾವಳಿ ನೌಕಾಪಡೆ. ಎರಡೂ ಉದ್ದೇಶ ಬೇರೆ ಬೇರೆ, ಆದರೆ ಎರಡೂ ತಮ್ಮ ಕಾಲದಲ್ಲಿ ಬಹಳ ಪರಿಣಾಮಕಾರಿಯಾಗಿದ್ವು. ಈ ಒಂದು ಮಾತು ಮರಾಠಾ ನೌಕಾಪಡೆಯ ದಂತಕಥೆ ಕನ್ಹೋಜಿ ಆಂಗ್ರೆ ಅವರ ಶಕ್ತಿಯನ್ನ ಅದ್ಭುತವಾಗಿ ವರ್ಣಿಸುತ್ತೆ. ಅವರ ನಾಯಕತ್ವದಲ್ಲಿ ಮರಾಠಾ ನೌಕಾಪಡೆ ಪೋರ್ಚುಗೀಸ್, ಡಚ್ ಮತ್ತು ಬ್ರಿಟಿಷರಂತಹ ಯುರೋಪಿಯನ್ ಶಕ್ತಿಗಳಿಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು. ಪಶ್ಚಿಮ ಕರಾವಳಿಯ ನಿರ್ವಿವಾದದ ಅಧಿಪತಿಯಾಗಿದ್ದರು ಅವರು. ಯುರೋಪಿಯನ್ ಕಂಪನಿಗಳು ಬಂದ ಮೇಲೆ ಭಾರತದ ಕಡಲ ಶಕ್ತಿಯ ಸಮೀಕರಣವೇ ಬದಲಾಗಿ ಹೋಯಿತು. ಈಗ ಬ್ರಿಟಿಷ್ ಆಳ್ವಿಕೆಯ ಅಡಿಯಲ್ಲಿ ರೂಪುಗೊಂಡ ನೌಕಾಪಡೆಯ ಕಥೆಯೇನು ಅಂತ ನೋಡೋಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ನೌಕಾಪಡೆಗೆ ಹಲವಾರು ಹೆಸರುಗಳು ಬಂದ್ಹೋದವು. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಸಣ್ಣ ಕಡಲಪಡೆಯಾಗಿ ಶುರುವಾದ ಇದು ಕಾಲಕ್ರಮೇಣ ರಾಯಲ್ ಇಂಡಿಯನ್ ನೇವಿ ಅಂತ ಬೆಳೆದು ನಿಂತು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಅದು ಅದರ ನಿಯಂತ್ರಣ ಯಾವಾಗ್ಲೂ ಬ್ರಿಟಿಷರ ಕೈಯಲ್ಲೇ ಇತ್ತು. ಮೊದಲನೇ ಮಹಾಯುದ್ಧದ ಟೈಮ್ನಲ್ಲಿ ರಾಯಲ್ ಇಂಡಿಯನ್ ಮರೀನ್ನ ಮುಖ್ಯ ಕೆಲಸ ಯುದ್ಧ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಗಾಣಿಕೆಯಾಗಿತ್ತು. ಭಾರತೀಯ ಸೈನಿಕರನ್ನ, ಯುದ್ಧ ಸಾಮಗ್ರಿಗಳನ್ನ ಮೆಸೊಪೊಟೇಮಿಯಾ, ಆಫ್ರಿಕಾ ಮತ್ತು ಯುರೋಪಿನ ಯುದ್ಧಭೂಮಿಗಳಿಗೆ ತಲುಪಿಸೋದು ಅದರ ಪ್ರಮುಖ ಜವಾಬ್ದಾರಿಯಾಗಿತ್ತು. ಈ ಸಂಖ್ಯೆನೊಮ್ಮೆ ನೋಡಿ, 13 ಲಕ್ಷಕ್ಕೂ ಹೆಚ್ಚು ಸೈನಿಕರು. ಇಷ್ಟು ಜನರನ್ನು ಸಮುದ್ರದಾದ್ಯಂತ ಸುರಕ್ಷಿತವಾಗಿ ಸಾಗಿಸಲಾಗಿತ್ತು. ಇದು ಮಿತ್ರಪಕ್ಷಗಳ ಯುದ್ಧ ಪ್ರಯತ್ನಕ್ಕೆ ನೀಡಿದ ಒಂದು ದೊಡ್ಡ ಕೊಡುಗೆ. ಆದರೆ ಇದರ ಬಗ್ಗೆ ಹೆಚ್ಚಾಗಿ ಯಾರೂ ಮಾತಾಡೋದಿಲ್ಲ. ಆದರೆ 2ನೇ ಮಹಾಯುದ್ಧದ ಹೊತ್ತಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ರಾಯಲ್ ಇಂಡಿಯನ್ ನೇವಿ ಒಂದು ಗಟ್ಟಿಯಾದ ಯುದ್ಧ ಶಕ್ತಿಯಾಗಿ ಬೆಳೆದಿತ್ತು. ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಬೆಂಗಾವಲು ಕಾರ್ಯಾಚರಣೆ ನಡೆಸೋದು, ಶತ್ರು ಜಲಾಂತರ್ಗಾಮಿಗಳನ್ನು ಮುಳುಗಿಸೋದು, ಹೀಗೆ ಬರ್ಮಾ ಯುದ್ಧದಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಿ ತನ್ನ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿತು. ಈಗ ನಾವು ಇತಿಹಾಸದ ಒಂದು ನಿರ್ಣಾಯಕ ಘಟ್ಟಕ್ಕೆ ಬರ್ತೀವಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ದೇಶ ವಿಭಜನೆಯಾಯಿತು ಮತ್ತು ಒಂದು ಹೊಸ ಸ್ವತಂತ್ರ ರಾಷ್ಟ್ರಕ್ಕೆ ತನ್ನದೇ ಆದ ನೌಕಾಪಡೆಯೊಂದು ಜನ್ಮ ತಾಳಿತು. 1947ರ ವಿಭಜನೆಯ ಜೊತೆಗೆ ರಾಯಲ್ ಇಂಡಿಯನ್ ನೇವಿ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಂಚೋಯ್ತು. ಹಡಗುಗಳು, ಸಿಬ್ಬಂದಿ, ಸಂಪನ್ಮೂಲಗಳು ಎಲ್ಲವನ್ನೂ ಸುಮಾರು 3/2 ಭಾರತಕ್ಕೆ ಮತ್ತು 1/3 ಭಾಗ ಪಾಕಿಸ್ತಾನಕ್ಕೆ ಅಂತ ಹಂಚಲಾಯಿತು. ಆಮೇಲೆ ಬಂತು ಆ ಐತಿಹಾಸಿಕ ದಿನ.
ಜಾನ್ವರಿ 26, 1950 ಭಾರತ ಗಣರಾಜ್ಯವಾದ ದಿನ. ಅಂದು ನೌಕಾಪಡೆಯ ಹೆಸರಿನಲ್ಲಿದ್ದ ರಾಯಲ್ ಅನ್ನೋ ವಸಾಹತುಶಾಹಿ ಕುರುಹನ್ನು ತೆಗೆದುಹಾಕಲಾಯಿತು. ಅಂದಿನಿಂದ ಅದು ಹೆಮ್ಮೆಯಿಂದ ಭಾರತೀಯ ನೌಕಾಪಡೆ ಅಂತ ಕರೆಸ್ಕೊಂಡಿತು. ಈಗ ಸ್ವತಂತ್ರ ಭಾರತದ ನೌಕಾಪಡೆ ತನ್ನದೇ ಆದ ಇತಿಹಾಸವನ್ನ ಬರೆಯಲು ಸಿದ್ಧವಾಗಿತ್ತು. ಅದರ ಪಯಣದಲ್ಲಿನ ಕೆಲವು ಅತ್ಯಂತ ವೈಭವದ ಕ್ಷಣಗಳು ಯಾವುವು ಅಂತ ನೋಡೋಣ. ಆಪರೇಷನ್ ಟ್ರೈಡೆಂಟ್. ಈ ಹೆಸರನ್ನು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. 1971ರ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ನೌಕಾಪಡೆಯ ಹೃದಯ ಭಾಗವಾಗಿದ್ದ ಕರಾಚಿ ಬಂದರಿನ ಮೇಲೆ ನಡೆಸಿದ ಅತ್ಯಂತ ಧೈರ್ಯದ ಮತ್ತು ವಿನಾಶಕಾರಿ ದಾಳಿ ಇದಾಗಿತ್ತು. ಈ ಕಾರ್ಯಾಚರಣೆಯ ತಂತ್ರ ಎಷ್ಟು ಸರಳವಾಗಿತ್ತೋ ಅಷ್ಟೇ ಪರಿಣಾಮಕಾರಿಯಾಗಿತ್ತು. ಸಣ್ಣ ವೇಗದ ಕ್ಷಿಪಣಿ ದೋಣಿಗಳು ರಾತ್ರಿಯ ಕತ್ತಲಲ್ಲಿ ಶತ್ರುಗಳ ರೇಡಾರ್ ಕಣ್ತಪ್ಪಿಸಿ ಕರಾಚಿ ಬಂದರನ್ನು ಸಮೀಪಿಸಿದವು. ನಂತರ ಒಂದರ ಹಿಂದೆ ಒಂದರಂತೆ ಕ್ಷಿಪಣಿ ದಾಳಿ ಮಾಡಿ ಪಾಕಿಸ್ತಾನಿ ಯುದ್ಧನೌಕೆಗಳನ್ನು ಮತ್ತು ಇಂಧನ ಡಿಪೋಗಳನ್ನು ಧ್ವಂಸಗೊಳಿಸಿ ಸುರಕ್ಷಿತವಾಗಿ ವಾಪಸ್ ಬಂದವು. ಒಂದು ಪರ್ಫೆಕ್ಟ್ ಆಪರೇಷನ್. ಈ ಫಲಿತಾಂಶವೇ ಎಲ್ಲವನ್ನೂ ಹೇಳುತ್ತೆ. ಆಪರೇಷನ್ ಟ್ರೈಡೆಂಟ್ ಮತ್ತು ಅದರ ನಂತರದ ಕಾರ್ಯಾಚರಣೆಗಳಲ್ಲಿ ಭಾರತೀಯ ನೌಕಾಪಡೆಗಾದ ನಷ್ಟ ತೀರಾ ಕಡಿಮೆ. ಆದರೆ ಪಾಕಿಸ್ತಾನದ ನೌಕಾಪಡೆಗೆ ತುಂಬಾನೇ ದೊಡ್ಡ ಹಾನಿಯಾಯಿತು. ಇದು ಯುದ್ಧದ ಗತಿಯನ್ನೇ ಬದಲಿಸಿದ ಒಂದು ನಿರ್ಣಾಯಕ ವಿಜಯವಾಗಿತ್ತು. ಮತ್ತು ಈ ಐತಿಹಾಸಿಕ ವಿಜಯದ ನೆನಪಿಗಾಗಿ ಪ್ರತಿವರ್ಷ ಡಿಸೆಂಬರ್ 4ರಂದು ನಾವು ಭಾರತೀಯ ನೌಕಾಪಡೆ ದಿನವನ್ನು ಆಚರಿಸ್ತೇವೆ. ಇದು ನಮ್ಮ ನೌಕಾಪಡೆಯ ಧೈರ್ಯ, ತಂತ್ರ ಮತ್ತು ಸಾಮರ್ಥ್ಯಕ್ಕೆ ಸಲ್ಲಿಸುವ ಒಂದು ದೊಡ್ಡ ಗೌರವ. ಲೋಥಾಲ್ನ ಹಡಗುಕಟ್ಟೆಯಿಂದ ಇವತ್ತಿನ ನಮ್ಮದೇ ದೇಶದಲ್ಲಿ ತಯಾರಾದ ವಿಮಾನವಾಹಕ ನೌಕೆಗಳವರೆಗೆ ಭಾರತೀಯ ನೌಕಾಪಡೆ ಒಂದು ಸುದೀರ್ಘ ಮತ್ತು ಅದ್ಭುತ ಪಯಣವನ್ನ ಮಾಡಿದೆ. 5000 ವರ್ಷಗಳ ಈ ಶ್ರೀಮಂತ ಪರಂಪರೆಯನ್ನು ನೋಡಿದಾಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಇದರ ಭವಿಷ್ಯ ಹೇಗಿರ್ಬೋದು? ಇದರ ಮುಂದಿನ ಅಧ್ಯಾಯದಲ್ಲಿ ಏನಿರ್ಬೋದು? ನಿಜಕ್ಕೂ ಯೋಚಿಸಬೇಕಾದ ವಿಷಯ.